मायां तु प्रकृतिं विद्धि मायिनं तु महेश्वरम् दैवी ह्येषा गुणमयी मम माया दुरत्यजा मामेव ये प्रपद्यन्ते मायामेतां तरन्ति ते। भागवते द्वितीये स्कन्धे सप्तमे अध्याये 46 श्लोकः भगवद्भक्तवर्णनापरः अद्य निरूप्यते। अतीतेषु श्लोकेषु नैके राजानः ऋषयश्च भगवद्भक्ताः समवर्ण्यन्त। चतुर्मुखः अहं जानामि भगवतः महिमानम्, अन्ये केचन मुनयः ऋषयश्च जानन्ति इति स्वयमेव चतुर्मुखः ब्रह्मा अनेकेषां राज्ञां मुनीनां च नामानि तेषु श्लोकेषु योजयामास। अथात्र अन्यः कश्चन श्लोकः पापेन निमित्तेन स्त्री शूद्र हूण शबरयोनिमापन्नाः जीवाः अथवा स्त्री शूद्र हूण शबराः येऽपि वा अन्ये केचन पापजीवाः ते सर्वेपि भगवतः महिमानं ज्ञातुं शक्नुवन्ति, संसारं च तर्तुं प्रभवन्ति। अयमेक एव तेषां साधनप्रकारः भवेत्। अद्भुतक्रमस्य भगवतः निष्ठाः ते भवेयुः, भगवन्निष्ठाः भवेयुः। स्वभावतः हरिपरमनस्काः भवेयुः। हरिविषयकं श्रवणमनन ध्यानादि तत्पराश्च भवेयुः। तिर्यक्जनाः अपि केचन भगवती भक्तिमापन्नाः मुक्ताः श्रूयन्ते। एवं च किमु वक्तव्यं, ये ज्ञानिनः भगवन्तम् आत्मानं श्रुत्वा मत्वा ध्यात्वा मानसापरोक्षं स्वरूपापरोक्षं च प्राप्य अन्ततः मुक्तिं प्राप्नुवन्ति इति ಒಂದು ವಿಶಿಷ್ಟವಾದ ಅನೇಕ ತಪ್ಪು ಅರ್ಥಗಳಿಗೂ ಕಾರಣ ಆಗುವಂತಹ ಒಂದು ಶ್ಲೋಕವನ್ನು ಇಲ್ಲಿ ಹೇಳಿದ್ದಾರೆ. ಅದರ ಅರ್ಥವನ್ನು ನಾವು ನೋಡಬೇಕು. ಅನೇಕ ಜನ ರಾಜರ ಋಷಿಗಳ ಹೆಸರನ್ನೇ ಚತುರ್ಮುಖ ಬ್ರಹ್ಮ ಹೇಳಿದ. ಇವರೆಲ್ಲರೂ ಕೂಡ ಭಗವಂತನ ಮಹಿಮೆಯನ್ನು ತಿಳಿದವರು, ನಾನು ತಿಳಿದಿದ್ದೇನೆ, ಇವರೆಲ್ಲರೂ ತಿಳಿದಿದ್ದಾರೆ ಅಂತ ಹೇಳಿದ್ದಾರೆ. ಇದಲ್ಲದೇನೆ ಇನ್ನೂ ಅನೇಕ ಜನ ಪಾಪದ ಕಾರಣದಿಂದ ಸ್ತ್ರೀಯಾದವರು, ಶೂದ್ರರಾದವರು ಇತ್ಯಾದಿ ಯಾವುದೋ ಹೀನ ಜನ್ಮ ಪಡೆದವರು ಅಥವಾ ಯಾವುದೇ ಪಾಪ ಜೀವರು, ಅವರು ಸ್ತ್ರೀಯಾಗಿರಲಿ ಮತ್ತೆ ಯಾರೇ ಆಗಿರಲಿ, ಭಗವಂತನ ಕುರಿತು ಅವರ ಮನಸ್ಸು ತೊಡಗಿದ್ರೆ, ಭಗವಂತನನ್ನೇ ಅವರು ಆಶ್ರಯಿಸಿದ್ರೆ, ಭಗವಂತನ ಕುರಿತಾದ ಶ್ರವಣ ಮರಣ ಧ್ಯಾನಾದಿಗಳನ್ನು ಅವರು ನಿರಂತರ ಮಾಡ್ತಾ ಇದ್ರೆ ಅಂಥವರಿಗೆ ಭಗವಂತನನ್ನ ಪಡೆಯುವುದು ಸಾಧ್ಯ ಆಗ್ತದೆ. ಅವನ ಮಹಿಮೆಯನ್ನು ತಿಳಿಯುವುದು, ಅವನ ಸ್ಥಾನವನ್ನು ಪಡೆಯುವುದು ಸಾಧ್ಯ ಆಗ್ತದೆ. ಹೀಗೆ ಮತ್ತೆ ಇವರು ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಅದು ಸಾಧ್ಯ ಆಗ್ತದೆ. ಇನ್ನು ನಿರಂತರವಾಗಿ ಭಗವಂತನ ಶ್ರವಣ ಮನನ ಧ್ಯಾನ ಇತ್ಯಾದಿಗಳಲ್ಲೇ ತೊಡಗಿದ್ದವರಿಗೆ ಭಗವಂತನನ್ನು ತಲುಪುವುದು ಸಾಧ್ಯ ಆಗ್ತದೆ ಅಂತ ನಾವು ಏನು ಹೇಳಬೇಕಾಗಿದೆ ಅಂತಾರೆ ಈ ಶ್ಲೋಕದಲ್ಲಿ. ಸ್ತ್ರೀ ಶೂದ್ರ ಹೂಣ ಶಬರ ಅಪಿ ಪಾಪಜೀವಾ, ಪಾಪಿಗಳಾದಂಥ ಸ್ತ್ರೀಯರು, ಶೂದ್ರರು, ಹೂಣರು, ಶಬರರು ಅಂತ ಹೀಗೆ ಮಾತಿದೆಯಲ್ಲ, ಇವರೆಲ್ಲರನ್ನು ಕೂಡ ಪಾಪಿಗಳು ಅಂತ ಹೇಳಿದಂತೆ ಇಲ್ಲಿ ಕಾಣಿಸ್ತದೆ. ಸಮಾಜದಲ್ಲಿ ಹಾಗೊಂದು ನಂಬಿಕೆಯೂ ಕೂಡ ಇದೆ.
ಉನ್ನತ ವರ್ಣದವರು ಕೆಲವರು ಕೆಳವರ್ಣದವರನ್ನು ಹೀನವಾಗಿ ಕಾಣುತ್ತಾರೆ. ಭಗವಂತನ ದೃಷ್ಟಿಯಿಂದ ಉನ್ನತ ವರ್ಗ ಹೀನ ವರ್ಗ ಅಂತೇನೂ ಇಲ್ಲ. ಸರ್ವಂ ಬ್ರಹ್ಮಣ ಸೃಷ್ಟಪೂರ್ವಂ ಹಿ ಸರ್ವಂ ಬ್ರಾಹ್ಮಮಿದಂ ಜಗತ್ ಅಂತ ಮಹಾಭಾರತ ಹೇಳುವಂತೆ ಪರಮಾತ್ಮ ಈ ಜಗತ್ತನ್ನು ಸೃಷ್ಟಿಸಿದ್ದಾನೆ, ಎಲ್ಲರನ್ನೂ ಸೃಷ್ಟಿಸಿದ್ದಾನೆ, ಎಲ್ಲರೂ ಆತನ ಮಕ್ಕಳೇ. ಆದರೆ ಕೆಲವರು ಉನ್ನತ ವರ್ಣದಲ್ಲಿ ಇದ್ದವರು, ಅದ್ರ ಬಗ್ಗೆ ಒಣ ಹೆಮ್ಮೆ ಇದ್ದವರು, ಕೆಳಗಿನ ಜಾತಿಗಳನ್ನು ನಿರಂತರವಾದ ತಿರಸ್ಕಾರ, ನಿರಂತರವಾದ ಅನುಮಾನ, ಗುಮಾನಿಗಳಿಂದಲೇ ಕಾಣುವಂತಹ ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರ್ತಾರೆ. ಸ್ತ್ರೀಯರ ಬಗ್ಗೆನೂ ಅಂಥದೇ ಒಂದು ಗುಮಾನಿಯನ್ನ ಬೆಳೆಸ್ಕೊಂಡಿರ್ತಾರೆ. ಆ ಒಂದು ದೃಷ್ಟಿಕೋನವನ್ನ ತಳ್ಳಿ ಹಾಕುವುದಕ್ಕಾಗಿ ಹೇಳಿದ ಮಾತಿದೆ. ಆ ಒಂದು ದೃಷ್ಟಿಕೋನ ಇದ್ದವರಿಗೂ ಕೂಡ ಒಂದು ಸಂದೇಶ ಕೊಡುವಂಥ ಮಾತು. ಇದಲ್ಲದೇನೆ ಗೀತಾ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿರುವಂತೆ ಒಂದು ತಾತ್ವಿಕ ಸಂಗತಿಯನ್ನು ಒಳಗೊಂಡಂಥ ಒಂದು ಮಾತು. ಸಾಮಾನ್ಯವಾಗಿ ಸ್ತ್ರೀಯರು ಯಾವ ಕೆಲಸಕ್ಕೂ ಬಾರದವರು, ಅವರ ಬುದ್ಧಿ ಏನಿದ್ರು ಕೆಳಗೇನೆ, ಮೇಲ್ನೋಟಕ್ಕೆ ಮೇಲೆ ಏರುವಂಥ ಬುದ್ಧಿಯೇ ಅಲ್ಲ ಅವರು ಅಂತ ಸ್ತ್ರೀಯರ ಬಗ್ಗೆ ಯಾವತ್ತು ಎರಡನೇ ದರ್ಜೆ ಪ್ರಜೆಗಳು ಅನ್ನುವಂತನೇ ಭಾವನೆ ನಮ್ಮಲ್ಲಿ ಎಲ್ಲ ಕಡೆನೂ ಇರ್ತದೆ. ಸ್ತ್ರೀಯರ ಬಗ್ಗೆ ಉಳಿದವರಿಗೆ ಹಾಗೆ ಭಾವನೆ. ಇದನ್ನ ಅನೇಕ ಸರಿ ಹಿಂದೆನೂ ಕೂಡ ಹೇಳಿದ್ದೇನೆ, ಮತ್ತೆ ಅದನ್ನು ನಾವು ಹೇಳ್ಕೊಳ್ತಾ ಇರಬೇಕು. ನಮ್ಮ ಭಾವನೆ ನಾವು ತಿದ್ಕೊಳ್ಳದೆ ಹೋದರೆ ನಮ್ಮ ಈ ಧರ್ಮ, ಸಂಸ್ಕೃತಿ, ಅಧ್ಯಾತ್ಮ ಉಳಿಯೋದಿಲ್ಲ ಅನ್ನೋದಕ್ಕಾಗಿ ಹೇಳ್ತಿದ್ದೇನೆ. ಸಮಾಜದ ಎಲ್ಲ ವರ್ಗಗಳು, ಎಲ್ಲ ಜಾತಿಗಳ ಮನೋಭಾವವನ್ನು ಕೂಡ ಅಭ್ಯಾಸ ಮಾಡಿದ ಮೇಲೆ ಕೂಡ ನಾನು ತಿಳಿದದ್ದು, ಆ ಸ್ತ್ರೀಯರನ್ನು ಮಾತ್ರ ಎಲ್ಲ ವರ್ಗದವರು ಕ್ಷುದ್ರವಾಗಿ ಕಾಣ್ತಾರೆ. ಅವರ ಭಾವನೆಗಳಿಗೆ ಬೆಲೆ ಇರೋದಿಲ್ಲ. ಕೇವಲ ಮನೆ, ಅಡಿಗೆ ಮನೆ, ಒಂದಷ್ಟು ಮಕ್ಕಳನ್ನು ಹೆರುವುದು, ಇದಕ್ಕೆ ಮಾತ್ರ ಅವ್ರ ಜವಾಬ್ದಾರಿ ಇದ್ದಂತೆ ಕಾಣಿಸ್ತದೆ. ಸ್ತ್ರೀಯರ ಬಗ್ಗೆ ನೀವು ಯಾವುದೇ ವಿಶ್ವಾಸ ಇಟ್ಟಿಲ್ಲ ತಾನೇ, ಇಡಬಾರ್ದು ವಿಶ್ವಾಸ. ಹಾಗೆ ವಿಶ್ವಾಸ ಇಟ್ಟರೆ ಹಾಳಾಗ್ತೀರಿ. ಸ್ತ್ರೀಯರ ಕೈಯಲ್ಲಿ ಅಧಿಕಾರ ಕೊಟ್ಟರೆ ಆ ಮನೆ ಹಾಳಾಗ್ತದೆ. ಸ್ತ್ರೀಯರ ಬಗ್ಗೆ ನೀವು ವಿಶ್ವಾಸ ಇಡಬೇಡಿ, ಇಟ್ಟಿಲ್ಲ ತಾನೇ ಅಂತ ಅನೇಕ ಜನ ಜ್ಞಾನಿಗಳು ರಾಜನೀತಿಯನ್ನು ಉಪದೇಶ ಮಾಡುವಾಗ ಸ್ತ್ರೀಯರ ಬಗ್ಗೆ ವಿಶ್ವಾಸ ಇಡಬಾರದು ಅನ್ನೋದನ್ನು ಕೂಡ ಪ್ರತಿಪಾದನೆ ಮಾಡಿದಂತೆ ಕಾಣಿಸ್ತದೆ. ಇದೆಲ್ಲದರ ಪ್ರತಿಫಲವಾಗಿಯೋ ಏನೋ ಸಮಾಜದ ಎಲ್ಲ ಜಾತಿ ವರ್ಗಗಳಲ್ಲಿಯೂ ಕೂಡ, ಬ್ರಾಹ್ಮಣರಲ್ಲೂ ಆಗಿದೆ, ಬ್ರಾಹ್ಮಣೇತರರಲ್ಲೂ ಆಗಿದೆ, ಏನಿದ್ರು ಸ್ತ್ರೀ ಜನ್ಮ ಅನ್ನೋದು ಬಹಳ ಕೀಳು ಅಂತ ಅವರ ಬಾಯಿಂದಲೇ ಬರ್ತಿರ್ತದೆ. ಇದಕ್ಕೆ ಕಾರಣ ಅವರಿಗೆ ಸಮಾಜದಲ್ಲಿ ಸರಿಯಾದ ಸ್ಥಾನಮಾನ ಇಲ್ಲದೆ ಇರುವುದು ಒಂದು. ಆದರೆ ಇನ್ನೊಂದು, ಅವರಿಗೆ ಈ ಸ್ತ್ರೀ ಜನ್ಮ ಅನ್ನೋದು ಪಾಪ ಜನ್ಮ ಅಂತ ಭಾವನೆ ಬರಲಿಕ್ಕೆ ಕಾರಣ ಅವರ ಮಾಸಿಕ ಧರ್ಮ. ಈ ಕಾರಣದಿಂದಾಗಿ ಮಾಸಿಕ ಧರ್ಮ ಅನ್ನೋದೇ ಒಂದು ಶಾಪ ಅನ್ನುವಂತೆ ಪರಿಗಣನೆ ಮಾಡಿದವರು ಇವತ್ತು ಇದ್ದಾರೆ. ಇಂಗ್ಲಿಷ್ನಲ್ಲಿ ಕೂಡ ಅದನ್ನು ಕರ್ಸ್ ಅಂತಾರೆ. ಇಂಗ್ಲಿಷ್ನಲ್ಲಿ ದ ಕರ್ಸ್ ಆಕರ್ಡ್ ಮೀ ಆನ್ ಮೀ ಅಂತ ಹೀಗೆಲ್ಲ ಪ್ರಯೋಗ ಮಾಡ್ತಾರೆ. ಆ ಒಂದು ಶಾಪ ನನಗೆ ಬಂದಿತ್ತು, ಶಾಪ ಬಂದ ಅಂದರೆ ಮಾಸಿಕ ಧರ್ಮಕ್ಕೆ ಒಳಗಾದೆ ಅಂತ ಅರ್ಥ. ಹೀಗೆ ಅವರು ಪ್ರಯೋಗ ಮಾಡುವುದನ್ನು ನಾನು ಕೂಡ ಅಲ್ಲಲ್ಲಿ ಕೇಳಿದ್ದೇನೆ. ಸ್ತ್ರೀಯರು ಹೀಗೆ ಭಾವಿಸಿರ್ತಾರೆ. ಒಂದು ಮಾಸಿಕ ಧರ್ಮ ಅವರನ್ನು ಅವರ 14-15 ವರ್ಷದಿಂದ ಆರಂಭಿಸಿ 40-50 ವಯಸ್ಸಿನವರೆಗೆ ಅವರಿಗೆ ತೀವ್ರವಾಗಿ ತೊಂದರೆ ಕೊಡ್ತದೆ. ಅದಾದಮೇಲೂ ಕೂಡ ಕೆಲವು ವರ್ಷಗಳ ಕಾಲ ಅವರನ್ನು ನಿರಂತರವಾಗಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಅದು ನಿರ್ವಿಣ್ಣರನ್ನಾಗಿ ಮಾಡ್ತದೆ. ಆದ್ದರಿಂದ ಈ ಜನ್ಮವೇ, ಅದರಲ್ಲೂ ಈ ಬ್ರಾಹ್ಮಣ ಜನ್ಮ, ಇದು ಬಹಳ ಕೆಟ್ಟ ಜನ್ಮ ಅಂತ ಬ್ರಾಹ್ಮಣ ಸ್ತ್ರೀಯರೇ ಮಾತಾಡೋದನ್ನೇ ನಾನು ಕೇಳಿದ್ದೀನಿ. ಬೇರೆ ಸ್ತ್ರೀಯರು ಕೂಡ ಮಾತಾಡೋದನ್ನು ಕೇಳಿದ್ದೀನಿ. ಮಾಸಿಕ ಧರ್ಮ ಒಂದು ಕಡೆ ಆದರೆ ಇನ್ನೊಂದು ಅವರಿಗೆ ಸರಿಯಾದ ಸ್ಥಾನಮಾನ ಇಲ್ಲದೆ ಇರೋದು. ಇವೆಲ್ಲ ಮನೋಭಾವಗಳೇನಿವೆ, ಆ ಮನೋಭಾವವನ್ನೆಲ್ಲ ಸಮಾಜದಲ್ಲಿ ಗಮನಿಸಿದಂತಹ ವ್ಯಾಸರು ಈ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಭಗವದ್ಗೀತಾದಲ್ಲಿ ಕೂಡ ಹಾಗೆ ಹೇಳಿದ್ದಾರೆ. ಸ್ತ್ರೀಯೋ ವೈಶ್ಯಾಸ್ತಥಾ ಶೂದ್ರಾಹ ತೇಪಿ ಯಾಂತಿ ಪರಾಂಗತಿಂ. ನನ್ನನ್ನು ಅವಲಂಬಿಸಿದರೆ ಸ್ತ್ರೀಯರು, ವೈಶ್ಯರು, ಶೂದ್ರರು
ಯಾರೂ ಕೂಡ ಉನ್ನತಿ ಗತಿಯನ್ನು ಪಡೆದೇ ಪಡಿತಾರೆ, ಸದ್ಗತಿಯನ್ನು ಪಡೆದೇ ಪಡಿತಾರೆ. ಪಾಪ ಯೋನಯ, ಪಾಪದಿಂದ ಅವರು ಆ ಯೋನಿಯನ್ನು ಪಡೆದಿರ್ಲಿಕ್ಕೆ ಏನೇ ಆದರೂ ಸದ್ಗತಿಯನ್ನು ಪಡಿತಾರೆ. ಮತ್ತಿನ್ನ ಬ್ರಾಹ್ಮಣರು, ರಾಜರ್ಷಿಗಳು, ಪುಣ್ಯಶಾಲಿಗಳಾದವರು ಅವರು ನನ್ನ ಗತಿಯನ್ನು ಪಡಿತಾರೆ ಅಂತ ನಾವೇನು ಪ್ರತ್ಯೇಕವಾಗಿ ಹೇಳಬೇಕಾಗಿದೆ ಅಂತ ಅಲ್ಲಿಯೂ ಕೂಡ ಬಂದಿದೆ. ಸಮಾಜದ ಮನಸ್ಥಿತಿಗೆ ಒಂದು ಕನ್ನಡ ಹಿಡಿದಿದ್ದಾರೆ ಅಷ್ಟೇ. ಅಲ್ಲಿ ಕೃಷ್ಣ ಭಗವದ್ಗೀತೆಯನ್ನು ಹೇಳ್ತಿದ್ದಾನೆ. ಅವನು ಕ್ಷತ್ರಿಯ, ಕೇಳ್ತಾ ಇರುವವನು ಅರ್ಜುನನು ಕೂಡ ಕ್ಷತ್ರಿಯ. ಅವರಿಬ್ಬರು ಬ್ರಾಹ್ಮಣ ವರ್ಣದ ನಂತರ ಬರುವಂಥವ್ರು. ಬ್ರಾಹ್ಮಣರಿಗೂ ಕ್ಷತ್ರಿಯರಿಗೂ ಇಂಥ ಒಂದು ಬಿಸಿ ತಟ್ಟಿದಂತೆ ಕಾಣಿಸೋದಿಲ್ಲ, ಅದರಲ್ಲೂ ಪುರುಷರಿಗೆ. ಅವರಿಗಿಂತ ಕೆಳಗಿನವ್ರನ್ನ ಈ ಬ್ರಾಹ್ಮಣರು ಕ್ಷತ್ರಿಯರೆಲ್ಲರೂ ಕೂಡ ಹೀಗಳಿತಾ ಇದ್ದದ್ದು ಅಂತ ಕಾಣಿಸ್ತದೆ. ಇವತ್ತಿಗೂ ಅದು ಇದ್ದೇ ಇದೆ. ಪ್ರತಿನಿತ್ಯ ನಮ್ಗಿಂತ ಕೆಳಗಿನ ಜಾತಿಯವ್ರನ್ನ ಒಂದು ಬಾರಿ ಕೆಟ್ಟ ಮಾತುಗಳಿಂದ, ಕೆಟ್ಟ ಗಾದೆ ಮಾತುಗಳಿಂದ ಆಡಿಕೊಳ್ಳದೆ ಹೋದರೆ ತಿಂದ ಅನ್ನ ಜೀರ್ಣ ಆಗದೆ ಇರುವಂತಹ ಜನ ಅನೇಕ ಜನ ಇದ್ದಾರೆ. ನಮ್ಮ ಸುತ್ತಮುತ್ತ ಇವತ್ತಿಗೂ ಇದ್ದಾರೆ. ವಸ್ತುತಃ ಈ ಜಾತಿ ಪದ್ಧತಿ ಅಂತನ್ನುವುದು ಸಮಾಜದ ಸ್ಥಿರತೆಗಾಗಿರುವಂಥದ್ದು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅನ್ನೋದು ಎಲ್ಲ ಔದ್ಯೋಗಿಕ ಸ್ಥಿತಿಯು ಸ್ಥಿರವಾಗಿದ್ದರೆ ಆರ್ಥಿಕ ಸ್ಥಿತಿಯು ಸ್ಥಿರವಾಗಿರ್ತದೆ ಅನ್ನೋ ಕಾರಣಕ್ಕಾಗಿ ಅದನ್ನು ಪ್ರಾಚೀನರು ಮಾಡಿದ್ರು. ಕೃಷ್ಣ ಅದನ್ನು ಭಗವದ್ಗೀತೆಯಲ್ಲಿ ಹೇಳಿದ್ದ. ಆದರೆ ಆ ವರ್ಣ ವ್ಯವಸ್ಥೆಯನ್ನು ಅವರನ್ನೆಲ್ಲ ತಿರಸ್ಕಾರ ಮಾಡಲಿಕ್ಕಾಗಿ ಬಳಸ್ಕೊಂಡು ಅವ್ರ ಬಗ್ಗೆ ಕೇವಲವಾಗಿ ಮಾತಾಡ್ತಾ ದಿನ ಕಳೆಯುವವರು ಇವತ್ತಿಗೂ ಕೂಡ ಇದ್ದೇ ಇದ್ದಾರೆ. ಬ್ರಾಹ್ಮಣರಲ್ಲೂ ಇದ್ದಾರೆ, ಬ್ರಾಹ್ಮಣೇತರರಲ್ಲೂ ಇದ್ದಾರೆ. ನೀವು ಹೀಗೆ ಸ್ತ್ರೀಯರ ಬಗ್ಗೆ ಶೂದ್ರ, ಹೂಣ, ಶಬರರು ಅಂದರೆ ಬೇಡರು, ಹೂಣರು ಅಂದರೆ ಈ ಬೇರೆ ದೇಶದಿಂದ, ವಿದೇಶದ ಮೂಲದಿಂದ ಇಲ್ಲಿಗೆ ಬಂದವರು. ಭಾರತೀಯ ಸಂಸ್ಕೃತಿಯ ಸನಾತನ ಧರ್ಮದ ಪರಿಚಯವೇ ಇಲ್ಲದೆ ಇರುವಂತಹ ಜನ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಂಥವ್ರೆಲ್ಲರೂ ಕೂಡ ಸದ್ಗತಿಯನ್ನು ಪಡೆದೇ ಪಡಿತಾರೆ ಅಂತ ಅಲ್ಲಿ ಬಂದಿರುವಂತಹ ಮಾತು. ಪಾಪದಿಂದ ಅವರು ಆ ಜನ್ಮವನ್ನು ಪಡೆದಿರಲಿ, ಹೇಗೇ ಇರಲಿ, ನಿಮ್ಮ ದೃಷ್ಟಿಕೋನ ಹೇಗೇ ಇರಲಿ, ಎಲ್ಲರೂ ಭಗವಂತನ ಭಕ್ತರಾದರೆ ಅವರು ಸದ್ಗತಿಯನ್ನು ಪಡೆದೇ ಪಡಿತಾರೆ. ಸ್ತ್ರೀಯಾಗಿ ಹುಟ್ಟುವುದು ಪಾಪದ ಫಲ ಅಲ್ಲ, ಅವರಿಗೆ ಮುಟ್ಟು ಮಾಸಿಕ ಧರ್ಮ ಬರುವುದು ಅದು ಕೂಡ ಪಾಪದ ಫಲ ಅಲ್ಲ ಅನ್ನುವುದನ್ನು ನಾವು ತಿಳ್ಕೊಂಡಿದ್ರೆ ಸಾಕಷ್ಟೆ. ಇನ್ನು ಈ ಶೂದ್ರ, ಹೂಣ, ಶಬರ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಹೇಳಬೇಕು. ಶೂದ್ರರು ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಏನು 4 ವರ್ಣಗಳಿವೆ, ಅದರಲ್ಲಿ ಸೇರಿದವರೇ. ಹೂಣರು ಅಂದರೆ ಈ ಮಧ್ಯಪ್ರಾಚ್ಯದಿಂದ, ಮಿಡ್ಲ್ ಈಸ್ಟ್ನಿಂದ ಬಂದಂಥ ಒಂದು ಕಮ್ಯುನಿಟಿ ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅಂತೂ ಸನಾತನ ಧರ್ಮಕ್ಕೆ ವಿರುದ್ಧವಾದ ವರ್ತನೆಗಳಿದ್ದಂಥವರು, ಅದು ಅದರ ಅರ್ಥ. ಇವತ್ತಿನ ಕೋಶ ಮತ್ತು ನಮಗೆ ಲಭ್ಯ ಇರುವಂಥ ಮಾಹಿತಿಗಳೆಲ್ಲ ಗಮನಿಸಿದರೆ ತೀರಾ ಇತ್ತೀಚೆಗೆ ಒಂದು 2000 ವರ್ಷದ ಹಿಂದೆ, 1500 ವರ್ಷದ ಹಿಂದೆ ಆ ಮಧ್ಯಪ್ರಾಚ್ಯದಿಂದ ಬಂದವರು ಅಂತ ಅವ್ರ ಬಗ್ಗೆ ಕೇಳಿ ಬರ್ತದೆ. ಆದರೆ ಭಾಗವತದಲ್ಲಿ ಹೂಣ ಅಂತ ಹೇಳುವುದು ಇನ್ನೂ ಬಹಳ ವಿಶಾಲವಾದ ಅರ್ಥದಲ್ಲಿ. ಭಾರತೀಯ ಸಂಸ್ಕೃತಿಗೆ ಹೊರತಾದವರೇ, ಸನಾತನ ಧರ್ಮಕ್ಕೆ ಹೊರತಾದವರೇ. ಆದರೆ ಇದ್ಯಾವುದೋ ಕಾಲದಲ್ಲಿ ಈಗ ವಲಸೆ ಬಂದವರು, 1000-2000 ವರ್ಷದ ಹಿಂದೆ ವಲಸೆ ಬಂದವರು ಅಂತ ಅದರ ತಾತ್ಪರ್ಯ ಅಲ್ಲ. ಪ್ರಪಂಚದಲ್ಲಿ ಎಲ್ಲಿಯೇ ಯಾರೇ ಅಸಂಸ್ಕೃತರಾದ ಸನಾತನ ಧರ್ಮಕ್ಕೆ ವಿರೋಧಿಗಳಾದವರಿದ್ದರೆ ಅವರನ್ನು ಹೂಣ ಅಂತ ಈ ಶಬ್ದದಿಂದ ಅದು ಹೇಳಿದಂತೆ ಕಾಣಿಸ್ತದೆ. ಮ್ಲೇಚ್ಛರು ಅಂತ ಏನೋ ಒಂದು ಗುಂಪಿದೆ, ಆ ಗುಂಪನ್ನೇ ಅದು ಹೇಳಿದಂತೆ ಕಾಣಿಸ್ತದೆ. ಇನ್ನು ಶಬರ ಅಂತಿದೆ. ಶಬರರು ಅಂದರೆ ಗುಡ್ಡಗಾಡಿನ ಜನಾಂಗ. ಅವರು ಭಾರತದಲ್ಲೇ ಇದ್ದಂಥವರು. ಅದರ ಅರ್ಥ ಈಗ ಕಾಣಿಸ್ತದೆ. ಹೀಗೆ ಜನಸಾಮಾನ್ಯರಲ್ಲಿ ಪ್ರಚಲಿತವಾದಂತಹ ಒಂದು ನಂಬಿಕೆ, ಒಂದು ಮನೋಭಾವ, ಅದನ್ನು ಗಮನದಲ್ಲಿಟ್ಕೊಂಡು ಅವರೂ ಸದ್ಗತಿಯನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಅಂತ ತಾತ್ಪರ್ಯ ಭಾಗವತದ ಈ ಶ್ಲೋಕಕ್ಕೂ ಭಗವದ್ಗೀತೆಯ ಈ ಶ್ಲೋಕಕ್ಕೂ. ಇನ್ನು ಅದಲ್ಲದೆ ಪಾಪಯೋನಯ ಅಂತಲ್ಲಿ ಶಬ್ದ ಇದೆಯಲ್ಲ,
ಅದನ್ನು ಮತ್ತೊಂದು ರೀತಿಯಲ್ಲಿ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ 9ನೇ ಅಧ್ಯಾಯದಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಅದು ಒಂದನ್ನು ಗಮನಿಸಬೇಕು. ಸ್ವಾಭಾವಿಕೋ ಬ್ರಾಹ್ಮಣಾದಿ ಶಮಾದ್ಯೈರೇವ ಭಿದ್ಯತೆ ಯೋನಿ ಭೇದಕೃತೋ ಭೇದ ಜ್ಞೇಯ ಔಪಾಧಿಕಸ್ತ್ವಯಂ ಅಂತ ಇದು 2ನೇ ಅಧ್ಯಾಯದಲ್ಲಿ 4ನೇ ಅಧ್ಯಾಯದಲ್ಲಿ ಒಂದು ವಿಚಾರ ಹೇಳಿದ್ದಾರೆ ಆಚಾರ್ಯರು. ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಏನು 4 ವರ್ಣಗಳಿವೆ. ಇವು ಜೀವ ಸ್ವಭಾವಕ್ಕೆ ಸಂಬಂಧಪಟ್ಟಂತೆ ವರ್ಣಗಳು ಕೂಡ ಇವೆ. ಹಾಗೆಯೇ ದೇಹಕ್ಕೆ ಸಂಬಂಧಪಟ್ಟಂತಹ ಔಪಾಧಿಕವಾದಂತಹ ವರ್ಣಗಳು ಕೂಡ ಇವೆ. ಇವತ್ತು ನಾವು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ನಾವಿಲ್ಲಿ ಬೇರೆ ಬೇರೆ ಹೆಸರಿನಿಂದ ಇಲ್ಲಿ ಕರೆಸ್ಕೋತೇವೆ. ಇದೆಲ್ಲವೂ ಕೂಡ ದೇಹಕ್ಕೆ ಸಂಬಂಧಪಟ್ಟದನ್ನು ಹೇಳುವಂಥದ್ದು. ಅವರವರ ಜೀವ ಸ್ವರೂಪಕ್ಕೆ ಸಂಬಂಧಪಟ್ಟ ವರ್ಣ ಯಾವುದು ಅನ್ನೋದು ಈ ಸದ್ಯ ನಮಗಿಲ್ಲಿ ಯಾವುದು ಕೂಡ ಗೊತ್ತಾಗೋದಿಲ್ಲ. ಈಗ ಬ್ರಾಹ್ಮಣನೇ ಆಗಿರಲಿ, ಕ್ಷತ್ರಿಯನೇ ಆಗಿರಲಿ, ವೈಶ್ಯ ಆಗಿರಲಿ, ಏನೇ ಆಗಿರಲಿ, ಅವನು ಮುಕ್ತಿಯಲ್ಲಿ ತನ್ನ ಮೂಲ ಸ್ವರೂಪವನ್ನೇ ಪಡಿತಾನೆ ಅಂತ ವರ್ಣನೆ ಮಾಡಿದ್ದಾರೆ. ಈ ಶಮದಮಾದಿ ಸಂಪತ್ತಿ ಎಲ್ಲಿ ಹೆಚ್ಚಿರ್ತದೋ ಅವನನ್ನ ಮೂಲ ರೂಪದಲ್ಲಿ, ಜೀವ ಸ್ವರೂಪದಲ್ಲಿ ಬ್ರಾಹ್ಮಣ ಅಂತಲೂ, ಅದಕ್ಕಿಂತ ಕಡಿಮೆ ಇದ್ರೆ ಕ್ಷತ್ರಿಯ ಅಂತಲೂ, ಅದಕ್ಕಿಂತ ಕಡಿಮೆ ಇದ್ರೆ ವೈಶ್ಯ ಅಂತಲೂ, ಅದಕ್ಕಿಂತ ಕಡಿಮೆ ಇದ್ರೆ ಶೂದ್ರ ಅಂತಲೂ ವರ್ಣನೆ ಮಾಡ್ತಾರೆ. ಶಮದಮಾದಿ ಸಂಪತ್ತಿ ಕಡಿಮೆ ಇರಬಹುದು, ಏನೇ ಆದ್ರೂ ಈ 4 ಕೂಡ ಮುಕ್ತಿಯನ್ನು ಪಡೆದೇ ಪಡಿತಾರೆ. ಅದನ್ನು ಆಚಾರ್ಯರು ಗೀತಾ ಭಾಷ್ಯ, ತಾತ್ಪರ್ಯ ಇತ್ಯಾದಿಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಹೀಗೆ ಸ್ವಾಭಾವಿಕವಾಗಿಯೇ ಒಬ್ಬ ಬ್ರಾಹ್ಮಣನಾಗಿದ್ದವನು, ಮೂಲ ರೂಪದಲ್ಲಿ ಬ್ರಾಹ್ಮಣನಾಗಿದ್ದವನು, ಈ ಸಂಸಾರದಲ್ಲಿದ್ದಾಗ ಮತ್ಯಾವುದೋ ಒಂದು ಪಾಪದ ಕಾರಣದಿಂದಾಗಿ ಕೆಲವು ಬಾರಿ ಅಧಃಪತನ ಹೊಂದಿ ಶೂದ್ರನೋ ಮತ್ತು ವೈಶ್ಯನೋ ಮತ್ತೇನೋ ಆಗುವ ಸಾಧ್ಯತೆ ಇರ್ತದೆ. ಸ್ವಾಭಾವಿಕವಾಗಿ ಕ್ಷತ್ರಿಯನಾದವನು, ಮೂಲ ಜೀವಸ್ವರೂಪದಲ್ಲಿ ಕ್ಷತ್ರಿಯ ಆಗಿದ್ದವನು ಕೆಳಗಿಳಿದು ವೈಶ್ಯನೋ ಶೂದ್ರನೋ ಆಗುವಂತಹ ಒಂದು ಸಾಧ್ಯತೆ ಇರ್ತದೆ. ಹಾಗೇನೆ ಸ್ವಾಭಾವಿಕವಾಗಿ ಶೂದ್ರ ಅಥವಾ ವೈಶ್ಯ ಆಗಿದ್ದವನಿಗೆ ಒಂದು ಯಾವುದೋ ಪುಣ್ಯಕರ್ಮ ಮಾಡಿದಾಗ ತನಗಿಂತ ಮೇಲಿನ ಒಂದು ವರ್ಣದ ಪರಿಸರದಲ್ಲಿ ಹುಟ್ಟುವಂತಹ ಅವಕಾಶ ಸಿಕ್ಕಿರ್ತದೆ. ಸಂಸಾರದಲ್ಲಿದ್ದಾಗ ಹೀಗೆಲ್ಲ ಆಗ್ತಿರ್ತವೆ. ಆದರೆ ಮುಕ್ತಿಯಲ್ಲಿ ಮಾತ್ರ ತನ್ನ ಮೂಲ ವರ್ಣ ಏನೋ ಅದೇ ವರ್ಣವೇ ಉಳಿದಿರ್ತದೆ. ಸಂಸಾರದಲ್ಲಿ ಎಲ್ಲವೂ ತಿರುವು ಮುರುವಾಗಿರ್ತದೆ. ಈ ಭಗವದ್ಗೀತೆಯಲ್ಲಿ ಮತ್ತು ಭಾಗವತದಲ್ಲಿ ಇಲ್ಲಿ ಹೇಳ್ತಿರುವುದೇನೆಂದ್ರೆ, ಮೂಲತಃ ಒಬ್ಬ ಪುರುಷನಾಗಿತ್ತು, ಯಾವುದೋ ಒಂದು ಪಾಪದ ಕಾರಣದಿಂದಲೋ ಅಥವಾ ಪುಣ್ಯದ ಕಾಮನೆಯಿಂದಲೋ ಅಥವಾ ಪುಣ್ಯದಿಂದಲೋ ಅಥವಾ ಕಾಮದಿಂದಲೋ ಸ್ತ್ರೀ ಜನ್ಮವನ್ನು ಪಡಿತಾನೆ. ಆದರೆ ಸ್ವಾಭಾವಿಕವಾಗಿ ಯಾರು ಸ್ತ್ರೀಯರಾಗಿದ್ದಾರೋ ಅವರು ಮಾತ್ರ ಪುರುಷ ಜನ್ಮವನ್ನು ಯಾವತ್ತೂ ಪಡೆಯೋದಿಲ್ಲ. ಸ್ತ್ರೀಣಾಂ ನೈವ ಹಿ ಪುಂಸ್ತ್ವಂ ಸ್ಯಾತ್ ಅಂತ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ನಿರ್ಣಯ ಕೊಟ್ಟಿದ್ದಾರೆ. ಆದರೆ ಪುರುಷನಿಗೆ ಮಾತ್ರ ಪಾಪದ ಕಾರಣದಿಂದಾಗಿ ಸ್ತ್ರೀ ಜನ್ಮ ಪಡೆಯುವ ಪ್ರಸಂಗ ಬರಬಹುದು. ಹಾಗೇನೆ ಅವನ ಅಪೇಕ್ಷೆ ಪಟ್ಟರೆ ಕೆಲವು ಬಾರಿ ಸ್ತ್ರೀ ಜನ್ಮವನ್ನು ಪಡೆಯುವಂತಹ ಪ್ರಸಂಗವೂ ಬರಬಹುದು. ವರದಾನದಿಂದ ಕೆಲವು ಬಾರಿ ಸ್ತ್ರೀಯರಾದವರು ಪುರುಷ ದೇಹದಲ್ಲಿ ಪುರುಷ ಜೀವದ ಜೊತೆಗೆ ಇರ್ತಾರಷ್ಟೆ. ಅಂತೂ ಪಾಪಕರ್ಮದಿಂದ ಸ್ತ್ರೀಯರಾದವರು ಏನಿರ್ತಾರಲ್ಲ, ಅವರಿಗಿಂತ ಸ್ವಾಭಾವಿಕವಾಗಿ ಸ್ತ್ರೀಯರಾದವರು ಉತ್ತಮರು ಎಂತಿದ್ದನ್ನೆಲ್ಲ ಭವಿಷ್ಯತ್ ಪರ್ವದ ಮಾತಿನ ಆಧಾರದಿಂದ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಉದಾಹರಣೆಗೆ ಸುದ್ಯುಮ್ನ ಅಂತ ಒಬ್ಬ ಇದ್ದ. ಅವನು ಒಂದು ಬಾರಿ ಹಿಮಾಲಯದ ಒಂದು ಪರಿಸರದಲ್ಲಿ ಸಂಚಾರ ಮಾಡ್ತಾ ಒಂದು ಸರೋವರದಲ್ಲಿ ಪ್ರವೇಶ ಮಾಡಿಬಿಟ್ಟ. ಅವನ ಕುದುರೆ ಎಲ್ಲವೂ ಕೂಡ ಹೆಣ್ಣಾಗಿಬಿಟ್ಟವು ಅಂತ ಅಲ್ಲಿ ಕೇಳಿ ಬರ್ತದೆ. ಅವನನ್ನ ಚಂದ್ರನ ಮಗ ಬುಧ ಕಾಮಿಸಿದ. ಅವರಿಬ್ಬರಿಂದ ಹುಟ್ಟಿದವರೇ ಈ ಪುರೂರವ. ಅವನಿಂದ ಮುಂದೆ ಆಯು, ನಹುಷ, ಯಯಾತಿ ಹೀಗೆಲ್ಲ ಹುಟ್ಟಿ ಬಂದರು ಅಂತ ಕೇಳಿ ಬರ್ತದೆ. ಹೀಗೆ ಯಾವ ಪರಿಸರಕ್ಕೆ ಯಾವ ಗಂಡಸು ಹೋಗಬಾರ್ದಿತ್ತೋ, ಹಾಗೊಂದು ಶಾಪಗ್ರಸ್ತವಾದ ಪರಿಸರ ಇತ್ತೋ, ಪ್ರದೇಶ ಇತ್ತೋ, ಅಲ್ಲಿಗೆ ಇವನು ಹೋಗಿದ್ದ ಕಾರಣದಿಂದಾಗಿ ಪುರುಷ
ದೇಹವನ್ನು ಕಳ್ಕೊಂಡು ಸ್ತ್ರೀ ದೇಹವನ್ನು ಪಡೆಯಬೇಕಾಯಿತು. ಇದು ಪಾಪದಿಂದ ಆಗುವುದಕ್ಕೆ ಒಂದು ಉದಾಹರಣೆ. ಪುಣ್ಯದಿಂದ ಅಥವಾ ಕಾಮನೆಯಿಂದ ತಾವು ಬಯಸಿ ಸ್ತ್ರೀತ್ವವನ್ನು ಪಡೆಯುವುದೂ ಇದೆ. ಅಗ್ನಿಪುತ್ರ ಮಹಾತ್ಮಾನಃ ತಪಸಾ ಸ್ತ್ರೀತ್ವ ಮಾಪಿರೆ ಅಂತ ಭಾಗವತದಲ್ಲೇ ತಾತ್ಪರ್ಯದಲ್ಲಿ ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಅಗ್ನಿಯ ಮಕ್ಕಳು ಅವರು 16,100 ಜನ ಭಗವಂತನನ್ನು ಪತಿಯನ್ನಾಗಿ ಪಡೆಯಬೇಕು ಅಂತ ಬಯಸಿ ಮೂಲತಃ ಗಂಡಸರಾದವರು ಹೆಂಗಸಿನ ಶರೀರವನ್ನು ಪಡೆದರು. ಅದಕ್ಕೆ ಕಾರಣ ಏನಂದರೆ, ಹೆಂಗಸಿನ ಶರೀರವನ್ನೇ ಪಡೆದರೆ ಅದರ ಮೂಲಕ ಭಗವಂತ ಕೃಷ್ಣನ ಅಖಂಡವಾದ ಸೇವೆಯನ್ನು ಮಾಡಬಹುದು. ಉಳಿದ ಆತನ ಸೇವಕರು, ತಮ್ಮಂದಿರು, ಮಂತ್ರಿಗಳು ಮತ್ತಾರೇ ಆಪ್ತರಾದವರು ಕೂಡ ಅವನಿಗೆ ದೂರ ನಿಂತು ಸೇವಾ ಸಲ್ಲಿಸ್ತಾರೆ. ಹೆಚ್ಚಂತೆ ಸ್ನಾನ ಮಾಡಿಸಿಯಾರು, ಆಭರಣ ವಸ್ತ್ರ ಇತ್ಯಾದಿಗಳನ್ನು ತೊಡಿಸಿಯಾರು, ಅಂಗಮರ್ದನ ಇತ್ಯಾದಿ ಮಾಡ್ತಾರೆ ಬೇಕಂದ್ರೆ. ಅದಕ್ಕಿಂತ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪೂರ್ಣ ದೇಹ, ಮನಸ್ಸು, ಆತ್ಮಗಳ ಮಿಲನದೊಂದಿಗೆ ಆ ಭಗವಂತನಿಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಾಧ್ಯ ಇರುವುದು ಆತನ ಪತ್ನಿಯರಾದರೆ ಮಾತ್ರ ಅಂತ ಬಯಸಿ ಆ ಅಗ್ನಿಪುತ್ರರು ಸ್ತ್ರೀತ್ವವನ್ನು ಪಡೆದರು ಅಂತಿದೆ. ಇದು ಅವರು ಪುಣ್ಯದಿಂದ, ಕಾಮನೆಯಿಂದ ಪಡೆದದ್ದು. ಭಗವಂತನನ್ನು ಹಾಗೆ ಉಪಾಸನೆ ಮಾಡಿದರೆ ಹೆಚ್ಚಿನ ಸಾಧನೆ ಆಗ್ತದೆ ಅಂತ. ಇದು ಹೀಗೆ ಆ ಸುದ್ಯುಮ್ನ ಮತ್ತು ಅಗ್ನಿಪುತ್ರರು ಕ್ರಮವಾಗಿ ಪಾಪದ ಪ್ರಭಾವದಿಂದ ಮತ್ತು ಪುಣ್ಯದ ಪ್ರಭಾವದಿಂದ ಸ್ತ್ರೀ ಜನ್ಮವನ್ನು ಪಡೆದದ್ದು ಒಂದು ಉದಾಹರಣೆ. ಇಲ್ಲಿ ಪಾಪಯೋನಯ ಸ್ತ್ರೀಯ ಅಂತ ಭಗವದ್ಗೀತಾದಲ್ಲಿ ಇದೆಯಲ್ಲ, ಹಾಗೆ ಪಾಪಜೀವಾಹ ಸ್ತ್ರೀಯ ಅಂತ ಇಲ್ಲಿ ಭಾರತದಲ್ಲಿ ಭಾಗವತದಲ್ಲಿ ಬಂದಿದೆಯಲ್ಲ, ಅದಕ್ಕೆ ಹೀಗೊಂದು ಅರ್ಥ. ಮೂಲತಃ ಪುರುಷರಾಗಿದ್ದಾರೆ, ಆದರೆ ಪಾಪದ ಕಾರಣದಿಂದಾಗಿ ಏನೋ ಅಪಚಾರ ಮಾಡಿದ್ರಿಂದಾಗಿ ಪುರುಷ ಶರೀರವನ್ನು ಬಿಟ್ಟು ಸ್ತ್ರೀ ಶರೀರವನ್ನು ಪಡೆಯಬೇಕಾದಂಥವರು ಅಂತ ಅದರ ತಾತ್ಪರ್ಯ. ಅವರ ಮೂಲ ಜೀವದಲ್ಲಿ ಆ ವ್ಯತ್ಯಾಸ ಏನಾಗೋದಿಲ್ಲ. ಮೂಲ ಜೀವ ಪುರುಷ ಜೀವವೇ ಆಗಿರ್ತದೆ. ಆದರೆ ತಂದೆ ತಾಯಿಯಿಂದ ಒಂದು ಹುಟ್ಟನ್ನು ಪಡೆಯುವಾಗ ಹೀಗೊಂದು ಸ್ತ್ರೀ ಶರೀರ ಬಂದಿರ್ತದೆ ಅಷ್ಟೆ. ಅಂತೂ ಪಾಪಯೋನಯ ಸ್ತ್ರೀಯ ಅಂದರೆ ಜಗತ್ತಿನಲ್ಲಿರುವ ಎಲ್ಲ ಸ್ತ್ರೀಯರು ಪಾಪಯೋನಿಯರು, ಪಾಪದ ಕಾರಣದಿಂದಾಗಿ ಅವರು ಸ್ತ್ರೀಯರಾಗಿರ್ತಾರೆ ಅಂತ ಅರ್ಥ ಅಲ್ಲ. ಸ್ತ್ರೀ ಜನ್ಮವೇ ಪಾಪ ಅಲ್ಲ. ಸ್ತ್ರೀ ಜನ್ಮ ಕಂಠಿತ ಮಾಸಿಕ ಧರ್ಮ ಇತ್ಯಾದಿಗಳು ಕೂಡ ಪಾಪವೂ ಅಲ್ಲ, ಶಾಪವೂ ಅಲ್ಲ. ಹೊರತು ಯಾರೋ ಪುರುಷರು ಕೆಲವರು ಪಾಪದ ಕಾರಣದಿಂದಾಗಿ ಸ್ತ್ರೀಯರಾದವರು ಅವರೂ ಈ ಸದ್ಗತಿಯನ್ನು ಪಡಿತಾರೆ ಅಂತ ಅದರ ತಾತ್ಪರ್ಯ. ಜಗತ್ತಿನಲ್ಲಿರುವ ಎಲ್ಲ ಸ್ತ್ರೀಯರು ಹೇಗೆ ಪಾಪಿಗಳಲ್ಲವೋ ಹಾಗೆ ಎಲ್ಲ ಶೂದ್ರರು, ವೈಶ್ಯರು, ಹೂಣರು ಅವರು ಯಾರು ಪಾಪಿಗಳೇನಲ್ಲ. ಶೂದ್ರರಂತೂ ಪಾಪಿಗಳಲ್ವೇ ಅಲ್ಲ. ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಅನ್ನೋದು ಮೂಲ ಜೀವ ಸ್ವರೂಪದಲ್ಲೇ ಅಡಕಾಗಿರುವಂಥ ಒಂದು ವಿಭಾಗ. ಹಾಗಾಗಿ ಅದವ್ರ ಸ್ವಭಾವಕ್ಕೆ ಸಂಬಂಧಪಟ್ಟದ್ದು, ಅದೇನು ಪಾಪದಿಂದ ಹಾಗೆ ಬಂದದ್ದಲ್ಲ. ಕೆಲವೊಂದು ಬಾರಿ ಯಾವುದೋ ತಂದೆ ತಾಯಿಯಿಂದ ಹುಟ್ಟುವಾಗ ಕೆಟ್ಟ ಪರಿಸರದಲ್ಲಿ, ಸಾಧನೆಗೆ ಅನುಪಯುಕ್ತವಾದ ಪರಿಸರದಲ್ಲಿ ಹುಟ್ಟಬಹುದಷ್ಟೇ. ಹೀಗದರ ತಾತ್ಪರ್ಯ. ಭಗವದ್ಗೀತೆಯಲ್ಲಿ ಸ್ತ್ರೀಯೋ ವೈಶ್ಯಾ ತಥಾ ಶೂದ್ರಾ ಏಪಿ ಸ್ಯುಃ ಪಾಪಯೋನಯ ಅಂತ ಇಷ್ಟೇ ಇದೆ. ಹೂಣ ಶಬರ ಅನ್ನೋ ಮಾತು ಅಲ್ಲಿ ಬಂದಿಲ್ಲ, ಅದು ಭಾಗವತದಲ್ಲಿ ಬಂದಿದೆ. ಹೂಣ ಮತ್ತು ಶಬರ ಈ ಎರಡನ್ನ ನಾವು ಸ್ವರೂಪಕ್ಕೆ ಸಂಬಂಧಪಟ್ಟಂತೆ ಅನ್ವಯಿಸ್ಲಿಕ್ಕೆ ಬರೋದಿಲ್ಲ. ಸ್ವರೂಪದಲ್ಲಿ ಅದಿಲ್ಲ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಮಾತ್ರ ಇದೆ. ಅದರಿಂದ ಹೂಣ ಶಬರ ಇತ್ಯಾದಿ ಎಲ್ಲವೂ ಕೂಡ ದೇಹಕ್ಕೆ ಸಂಬಂಧಪಟ್ಟದ್ದು, ಔಪಾಧಿಕವೇ ಅದು. ಆದ್ದರಿಂದ ಹೂಣ ಶಬರ ಇತ್ಯಾದಿಗಳನ್ನು ಯಾವುದೋ ಒಂದು ಕಾರಣದಿಂದ ನಾವು ಪಾಪಯೋನಿ ಅಂತ ಹೇಳಬಹುದು. ಯಾಕಂದರೆ ಸಾಧನೆ ಮಾಡಲಿಕ್ಕೆ ಅಲ್ಲಿ ಅನುಕೂಲಕರವಾದ ವಾತಾವರಣ ಇರೋದಿಲ್ಲ ಅದರಿಂದ. ಆದರೆ ಅಂಥವರು ಕೂಡ ಸಾಧನೆ ಮಾಡಿದರೆ, ತಮ್ಮ ಮೂಲ ಸ್ವಭಾವಕ್ಕೆ ಅನುಗುಣವಾಗಿ ಭಗವಂತನ ಭಕ್ತರಾಗಿದ್ದು ಸಾಧನೆ ಮಾಡಿದರೆ ಉದ್ಧಾರವನ್ನು ಒಂದೇ ಹೊಂದುತ್ತಾರೆ ಅಂತ ಅದರ ತಾತ್ಪರ್ಯ. ಸ್ತ್ರೀ ಮತ್ತು ಶೂದ್ರ ಅನ್ನೋದಕ್ಕಂತೂ ಪಾಪಯೋನಿ ಅನ್ನೋದನ್ನ ಕೇವಲ ದೈಹಿಕವಾದ ಔಪಾಧಿಕವಾದ ಜನ್ಮಕ್ಕಷ್ಟೇ ಅನ್ವಯಿಸಬೇಕು. ಮೂಲತಃ ಪುರುಷರಾಗಿದ್ದವರು ಪಾಪದ ಕಾರಣದಿಂದ ಸ್ತ್ರೀ ಆಗಿದ್ದಾರೆ ಅಂತ ಅರ್ಥ. ಮೂಲತಃ ಬ್ರಾಹ್ಮಣನೋ ಕ್ಷತ್ರಿಯನೋ ಆಗಿದ್ದವನು ಪಾಪದ ಕಾರಣದಿಂದ ಈ ದೇಹವನ್ನು ಪಡೆದವನು ಅಂತ ಅರ್ಥ.
ಜಗತ್ತಿನಲ್ಲಿದ್ದ ಎಲ್ಲ ಸ್ತ್ರೀಯರು ಎಲ್ಲ ಶೂದ್ರರು ಖಂಡಿತವಾಗಿಯೂ ಪಾಪ ಜೀವಿಗಳಲ್ವೇ ಅಲ್ಲ. ಕಥಂಚಿತ್ ಯಾರಿಗೆ ಸಾಧನೆ ಮಾಡಲಿಕ್ಕೆ ಅನುಕೂಲಕರ ಅಲ್ಲದ ವಾತಾವರಣದಲ್ಲಿ ಹುಟ್ಟುವ ಪ್ರಸಂಗ ಬಂದಿದೆಯೋ ಅವರನ್ನು ಒಂದಿಷ್ಟು ಪಾಪಯೋನಿಗಳು ಅಂತ ಹೇಳಬಹುದಷ್ಟೇ. ಅದರಿಂದ ಪಾಪಜೀವ ಪಾಪಯೋನಿ ಅನ್ನೋದನ್ನ ಬಹಳ ಎಚ್ಚರಿಕೆಯಿಂದ ನಾವು ತಿಳ್ಕೊಳ್ಬೇಕಾಗ್ತದೆ. ಇನ್ನೊಬ್ಬರನ್ನ ಯಾರನ್ನಾದರೂ ಪಾಪಿಗಳು ತಾಮಸರು ಅಂತ ಹೇಳಬೇಕಾದ್ರೆ ಬಹಳ ಗಮನಿಟ್ಟು ಹೇಳಬೇಕಾಗ್ತದೆ. ಮತ್ತೆ ತಮ್ಮನ್ನು ತಾವು ಪಾಪಿಗಳು ಅಂತ ಯಾವ ಸ್ತ್ರೀಯೂ ಅಂದ್ಕೋಬೇಕಾಗಿಲ್ಲ, ಯಾವ ಪುರುಷನೂ ಮತ್ತಾವ ವರ್ಣದವನು ಹಾಗೆ ಅಂದ್ಕೋಬೇಕಾಗಿಲ್ಲ. ನಹಿ ಕಲ್ಯಾಣಕತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತಿ ಅಂತ ಭಗವದ್ಗೀತಾದಲ್ಲೇ ಬಂದಿದೆ. ಯಾರು ಭಗವಂತನ ಮಾರ್ಗದಲ್ಲಿದ್ದಾನೆ ಅವನಿಗೆ ಯಾವತ್ತೂ ದುರ್ಗತಿ ಆಗೋದೇ ಇಲ್ಲ ಅಂತ. ಅದು ಸ್ತ್ರೀ ಇರಲಿ ಪುರುಷ ಇರಲಿ. ಸ್ತ್ರೀಯರಲ್ಲಿ ಭಗವಂತ ಸ್ತ್ರೀ ರೂಪದಿಂದ ಬಿಂಬನಾಗಿರ್ತಾನೆ, ಪುರುಷರಲ್ಲಿ ಪುರುಷ ರೂಪದಿಂದ ಬಿಂಬನಾಗಿರ್ತಾನೆ. ಈ ಸೃಷ್ಟಿಯಲ್ಲಿ ಆ ದೃಷ್ಟಿಯಿಂದ ಸ್ತ್ರೀಯರು ಮತ್ತು ಪುರುಷರಿಬ್ಬರು ಕೂಡ ಸಮಾನ ಸಂಖ್ಯೆಯಲ್ಲಿರ್ತಾರೆ ಮತ್ತು ಸಮಾನರು ಅಂತ ನನ್ನ ಅಭಿಪ್ರಾಯ. ಮತ್ತೆ ಈ ಭಗವಂತನ ಭಕ್ತರಲ್ಲಿ ಅತಿ ದೊಡ್ಡ ಸ್ಥಾನ ಇರುವುದು ಲಕ್ಷ್ಮೀದೇವಿಗೆ. ಅವಳಂತೂ ಸ್ತ್ರೀಯೇ. ಚತುರ್ಮುಖ ಬ್ರಹ್ಮ ಏನಿದ್ದಾನೆ ಅವನ ಸ್ಥಾನ ಆಮೇಲಿಂದ. ಪ್ರಾಣ ಗರುಡಶೇಷ ರುದ್ರಾದಿಗಳ ಸ್ಥಾನವೂ ಕೂಡ ಆಮೇಲಿಂದೆ. ಅದರಿಂದ ಸ್ತ್ರೀಯರಾಗಿರುವುದೇ ಪಾಪದ ಸಂಗತಿಯೂ ಅಲ್ಲ, ಅದು ದುಃಖದ ಸಂಗತಿಯೂ ಆಗಬೇಕಾಗಿಲ್ಲ. ಸ್ತ್ರೀಯರನ್ನ, ನಮ್ಮ ಸುತ್ತಮುತ್ತ ಇರುವಂತಹ ಸ್ತ್ರೀಯರನ್ನ, ನಮ್ಮ ಸುತ್ತಮುತ್ತ ಇರುವಂತಹ ಬೇರೆ ವರ್ಣದ ಜನರನ್ನ ನೋಡುವಂತಹ ನಮ್ದೊಂದು ಮನೋಭಾವ ಬದಲಾಗಬೇಕು. ಪ್ರತಿಯೊಬ್ಬರನ್ನು ಗುಮಾನಿಗಳಿಂದ ಅನುಮಾನದಿಂದ ನೋಡುವುದು, ಸ್ತ್ರೀಯರನ್ನ ಅವರಿಗೆ ಸರಿಯಾದ ಶಿಕ್ಷಣ ಇತ್ಯಾದಿಗಳನ್ನು ದೊರಕಿಸಿಕೊಡದೆ ಅವರನ್ನು ಮೂರ್ಖರನ್ನಾಗಿಯೇ ಇಟ್ಟು ಆ ಮೂರ್ಖತನವನ್ನು ಮತ್ತೆ ಬೇರೆ ಬೇರೆ ಗಾದೆ ಮಾತುಗಳ ಮೂಲಕ ಆಡಿಕೊಂಡು ಬದುಕುವುದು ಅದೇನು ಸಮಾಜಕ್ಕೆ ಶೋಭೆ ತರುವಂಥ ಸಂಗತಿ ಅಲ್ಲ. ಸ್ತ್ರೀಯರು ಮೂರ್ಖರಾಗಿ ಉಳಿದ್ರೆ ಅಂಥ ಸ್ತ್ರೀಯರನ್ನ ತಾಯಿ, ಹೆಂಡತಿ, ತಂಗಿ ಇತ್ಯಾದಿ ರೂಪದಲ್ಲಿ, ಗೆಳತಿ ಇತ್ಯಾದಿ ರೂಪದಲ್ಲಿ ಪಡೆದುಕೊಂಡು ನಾವು ಅವ್ರ ಜೊತೆ ಬದುಕುವುದು ಏನು ಸುಖಕರವಾದ ಬದುಕೇನಲ್ಲ. ಆದ್ದರಿಂದ ಅವಳಿಗೆ, ಸ್ತ್ರೀಗೆ ಮೂಲತಃ ಸ್ತ್ರೀಯಾಗಿ ನಮ್ಮ ಮನೆಯಲ್ಲಿ ಒಂದು ಸ್ತ್ರೀ ಶಿಶು ಜನಿಸಿದರೆ ಅದಕ್ಕೆ ಆರಂಭದಿಂದಲೇ ಇದು ಪಾಪ ಜನ್ಮ ಅಲ್ಲ, ನಿನಗೆ ಬರುವಂತಹ ಮುಟ್ಟು ಇತ್ಯಾದಿಗಳು ಕೂಡ ಪಾಪದ ಫಲ ಅಲ್ಲ, ಅದು ದೇಹದ ಒಂದು ಧರ್ಮ ಮಾತ್ರ ಅಂತನ್ನುವುದನ್ನು ಅವಳಿಗೆ ಸಮಾಧಾನ ಆಗುವಂತೆ ಹೇಳಬೇಕು. ಇಂದ್ರ ವೃತ್ರಾಸುರನ ಹತ್ಯೆ ಮಾಡಿದಾಗ ಅವನಿಗೊಂದು ಪಾಪ ಬಂದಿತ್ತು. ಆ ಪಾಪದ ಒಂದು ಅಂಶವನ್ನು ಈ ಮಾಸಿಕ ಧರ್ಮದಲ್ಲಿ ಇಟ್ಟಿದ್ದ ಅಂತೆಲ್ಲ ಕಥೆಗಳಿದೆಯಲ್ಲ, ಅದಕ್ಕೆಲ್ಲ ಬಹಳ ವ್ಯಾಪಕವಾದ ಬೇರೆ ಬೇರೆ ಅರ್ಥಗಳಿವೆ. ಅದನ್ನ ಹಿಂದೆ ಮಹಾಭಾರತದಲ್ಲಿ ಹೇಳಿದ್ದೆ ನಾನು. ಆವಾಗ ಭಾಗವತದ ಬಂದಿರುವಂಥ ವಿಚಾರವನ್ನು ಕೊಂಡು ಹೇಳಿದ್ದೆ, 7ನೇ ಸ್ಕಂದದಲ್ಲಿ ಬರುವ ವಿಚಾರ. 7ನೇ ಸ್ಕಂದಕ್ಕೆ ಬಂದಾಗ ನಾನು ಮತ್ತೆ ಆ ವಿಷಯವನ್ನು ಹೇಳ್ತೇನೆ. ಆ ಮುಟ್ಟು ಮಾಸಿಕ ಧರ್ಮ ಅನ್ನುವುದು ಕೂಡ ಪಾಪದಿಂದ ಬಂದದ್ದೇನಲ್ಲ, ಅದೊಂದು ಸೌಭಾಗ್ಯಕ್ಕೆ ಕಾರಣ, ಅವರ ಸುಖಕ್ಕೆ ಕಾರಣ ಆಗ್ತದೆ. ಆ ಮಾಸಿಕ ಧರ್ಮದಲ್ಲಿ ಅವರಿದ್ದಾಗ ನಾವು ಅವರಿಗೊಂದಿಷ್ಟು ಸಹಾನುಭೂತಿಯಿಂದ ವರ್ತಿಸಬೇಕು. ಅವರಿಗೆ ಬೇಕಾದ ವಿಶ್ರಾಂತಿಯ ಅನುಕೂಲ ಇತ್ಯಾದಿಗಳನ್ನು ಕುಟುಂಬ, ಸಮಾಜ, ಸರ್ಕಾರಗಳು, ಸಂಘ ಸಂಸ್ಥೆಗಳು ಮಾಡಿಕೊಡ್ಬೇಕಾಗ್ತದೆ. ಇತ್ತೀಚೆಗೆ ಅದನ್ನು ಸರ್ಕಾರಗಳು, ಸಮಾಜ ಅದನ್ನು ಮನಗಾಣ್ತಾ ಇರೋದು ಒಂದು ಸಂತೋಷದ ಸಂಗತಿ ಅಷ್ಟೆ. ಹಾಗೆ ಸ್ತ್ರೀ ಅವಳು ನಮ್ಮ ಮನೆಯಲ್ಲಿ ಇರಲಿ, ಸಮಾಜದಲ್ಲಿ ಇರಲಿ, ಸಮಾಜದ ಯಾವುದೇ ಮೂಲೆಯಲ್ಲಿರಲಿ, ಅವಳಿಗೆ ಇದು ಪಾಪದ ಫಲವಾಗಿ ನೀನು ಸ್ತ್ರೀಯಾಗಿ ಹುಟ್ಟಿರುವುದಲ್ಲ ಅಂತ ಅವಳಿಗೆ ಮನವರಿಕೆ ಮಾಡಬೇಕು. ಈ ಆಧುನಿಕ ಕಾಲದಲ್ಲಿ ಪ್ರೌಡ್ ಟು ಬಿ ಎ ವುಮ್ಯಾನ್ ಅಂತ ಅವರು ಹೇಳಿಕೊಳ್ಳುವುದಿದೆ. ಆ ಥರ ಹೇಳುವವರು ಯಾವುದೇ ಅಧ್ಯಾತ್ಮದ ಸಾಧನೆ ಇಲ್ಲದೆ, ಧಾರ್ಮಿಕ ಸಾಧನೆ ಇಲ್ಲದೆ, ಕೇವಲ ಲೌಕಿಕ ಉದ್ಯೋಗ ವ್ಯವಹಾರ ಇತ್ಯಾದಿಗಳಲ್ಲಿ ತೊಡಗಿ ಪ್ರೌಡ್ ಟು ಬಿ ವುಮೆನ್ ಅಂತ ಹೇಳ್ಕೊಳ್ತಾರೆ. ಅವರಿರುವ ಕ್ಷೇತ್ರಗಳಲ್ಲಿ ಗ್ಲಾಮರ್ ಇದೆ, ಹಣ ಇದೆ, ಹೆಸರಿದೆ, ಅದು ನಡೆದು ಹೋಗ್ತದೆ. ಎಲ್ಲಿ ಗ್ಲಾಮರ್ ಇಲ್ವೋ, ಹಣ ಹೆಸರು ಇಲ್ವೋ, ಅಂಥ ಕ್ಷೇತ್ರದಲ್ಲಿ ಇದ್ದಂತಹ ಸ್ತ್ರೀಯರಿಗೂ ಕೂಡ, ನಮ್ಮ ಪರಿಸರದಲ್ಲಿರುವಂಥ ಸ್ತ್ರೀಯರಿಗೂ ಕೂಡ ನಾವು ಸ್ತ್ರೀಯರಾಗಿರುವುದು ಹೆಮ್ಮೆಯ ಸಂಗತಿ ಅನ್ನುವಂಥ ಭಾವನೆ ಬರುವಂತೆ ನಾವು ಮಾಡಬೇಕಾದದ್ದು ಪುರುಷರ ಕರ್ತವ್ಯ. ಅದಕ್ಕೆ ಬೇಕಾದ ಶಿಕ್ಷಣ ಇತ್ಯಾದಿಗಳನ್ನು ಅವ್ರಿಗೆ ಕೊಡಬೇಕು, ಅದಕ್ಕೆ ಬೇಕಾದ ಉತ್ತೇಜನವನ್ನು ಅವರಿಗೆ ನಾವು ಕೊಡಬೇಕು. ಹಾಗೆಯೇ ಸುತ್ತಮುತ್ತಲಿರುವಂಥ ಇತರ ವರ್ಣದವ್ರ ಬಗ್ಗೆನೂ ಕೂಡ ಸಹಾನುಭೂತಿ, ಮೈತ್ರ, ಸರ್ವಭೂತ ಹಿತೇರತಃ ಮೈತ್ರ ಕರುಣ ಏವಚ ಅಂತ ಇದನ್ನು ಭಗವದ್ಗೀತಾದಲ್ಲಿ ಹೇಳಿದ್ದಾರೆ. ಎಲ್ಲ ಕಡೆ ಮೈತ್ರಿ ಬೇಕು, ಕರುಣೆ ಬೇಕು. ಹಾಗಿದ್ರೆ ಅವರನ್ನು ತಿರಸ್ಕಾರದ ದೃಷ್ಟಿಯಿಂದ ನೋಡುವುದು ತಪ್ಪುತ್ತದೆ. ಯಾವ ಹುತ್ತದಲ್ಲಿ ಯಾವ ಹಾವಿರ್ತದೋ ಹೇಳಿಕ್ಕೆ ಬರೋದಿಲ್ಲ, ಭಗವಂತನ ಭಕ್ತರು ಎಲ್ಲಿ ಹೇಗಿರ್ತಾರೋ ಹೇಳಿಕ್ಕೆ ಬರೋದಿಲ್ಲ. ಯಾರ್ಯಾರನ್ನು ಅಂದು ಆಡಿಕೊಂಡು ನಮ್ಮ ಸಾಧನೆಯನ್ನು ನಾವೇ ಹಾಳು ಮಾಡಿಕೊಳ್ಬೇಕಾಗ್ತದೆ ಅಷ್ಟೇ.
ಅದ್ರ ಬಗ್ಗೆ ನಮ್ಗೆ ಎಚ್ಚರ ಇರಬೇಕು. ತಿರ್ಯಕ್ ಜನರು ಅಂತಿದೆ, ಅದನ್ನೆಲ್ಲ ಯಾದವಾರ್ಯರು ಮೊದಲಾದವರು ಬರೆದಿದ್ದಾರೆ. ಅನೇಕ ಬಾರಿ ಭಗವಂತನ ಭಕ್ತರಾದವರು ಕೂಡ ಯಾವುದೋ ಒಂದು ಪ್ರಾಣಿಯೋ ಪಕ್ಷಿಯೋ ಆಗಿ ಹುಟ್ಟುವಂತಹ ಸಾಧ್ಯತೆ ಇರ್ತದೆ. ವೃಂದಾವನಗತಾ ಪಶುಪಕ್ಷಾದಯ ತಿರ್ಯಕ್ ಜನಾ ಅಪಿ ದೇವಮಾಯಾಂ ವಿದಂತಿ ಅಂತ ವಿಜಯಧ್ವಜರು ಬರೆದಿದ್ದಾರೆ. ಕೃಷ್ಣ ವೃಂದಾವನದಲ್ಲಿ ಏನು ವಿಹಾರ ಮಾಡಿದ್ನಲ್ಲ, ಅಲ್ಲಿರುವಂತಹ ಪಶು ಪಕ್ಷಿಗಳು ಕೂಡ ಅವೆಲ್ಲ ತಿರ್ಯಕ್ ಪ್ರಾಣಿಗಳು, ಅವೆಲ್ಲ ಮೂಲತಃ ಸಾಧಕರೇ. ಅವರೆಲ್ಲ ಈ ಭಗವಂತನ ಮಾಯೆಯನ್ನು ತಿಳ್ಕೋತಾರೆ ಅಂತ ಅಲ್ಲಿ ಬಂದಿದೆ. ನನಗೆ ಅದ್ರ ಜೊತೆಗೆ ಮತ್ತೊಂದು ಸಂಗತಿ ನೆನಪಿಗೆ ಬರ್ತದೆ. ಆನೇಕಲ್ ಸುಬ್ರಾಯರು ಅಂತ ಒಬ್ಬರು ಸಾಧಕರು ಈ ಒಂದು 50-60 ವರ್ಷದ ಹಿಂದೆ, ಇನ್ನೂ ಹಿಂದೆ, 100 ವರ್ಷ ಏನಾಗಿರ್ಲಿಕ್ಕಿಲ್ಲ, ಆಗಿ ಹೋಗಿದ್ದಾರೆ. ಅವರೊಬ್ಬ ಅಧ್ಯಾತ್ಮದ ಸಾಧಕ. ಅವರು ತುಂಬ ಹೀನ ಸ್ಥಿತಿಯಲ್ಲಿದ್ದಾಗ, ಕಷ್ಟದಲ್ಲಿದ್ದಾಗ ಅವರಿಗೊಬ್ಬ ಬೈರಾಗಿ ಸಹಾಯ ಮಾಡಿದ, ಅಧ್ಯಾತ್ಮದ ಉಪದೇಶ ಮಾಡಿದ ಅಂತ ಕೇಳಿ ಬರ್ತದೆ. ಆವಾಗ ಅವನು ಆ ಪರಿಸರದಲ್ಲಿದ್ದಂಥ ಕೆಲವು ಗಿಡ ಮರ ಪೊದೆಗಳೆಲ್ಲ ತೋರಿಸಿ, ನೋಡಿ ಇವರೆಲ್ಲ ಗಿಡ ಮರ ಪೊದೆಗಳಂತೆ ಕಾಣ್ತಾರೆ, ಆದರೆ ಇವ್ರು ಯಾರೂ ಹಾಗಲ್ಲ, ಇವರೆಲ್ಲ ವಸ್ತುತಃ ಸಾಧನೆ ಮಾಡ್ತಾ ಇರುವಂಥ ಋಷಿಮುನಿಗಳು ಅಂತ ಆ ಅನೇಕರು ಸುಬ್ರಾಯರಿಗೆ ಆ ಬೈರಾಗಿ ಸಾಧು ಸತ್ಪುರುಷ ಹೇಳಿದ್ದು ನನಗೆ ಒಂದು ಓದಿಯೋ ಕೇಳಿಯೋ ನೆನಪಿದೆ. ಹೀಗೆ ತಿರ್ಯಕ್ ಪ್ರಾಣಿಗಳು, ವೃಕ್ಷಗಳು ಅವು ಯಾವೇ ಇರಲಿ, ಅವೆಲ್ಲ ಹೀಗೆ ಯಾವುದ್ಯಾವುದೋ ಕಾರಣದಿಂದ ಭಗವಂತನ ಭಕ್ತರಾಗಿರುವ ಸಾಧ್ಯತೆ ಇರ್ತದೆ, ಆದರೆ ಈ ಒಂದು ಜನ್ಮವನ್ನು ಪಡೆದಿರುವ ಸಾಧ್ಯತೆ ಇರ್ತದೆ. ಅನೇಕ ಕಡೆ ಯಾವ್ಯಾವ ಕೆಲವು ಪ್ರಾಣಿಗಳು, ನಾಯಿ ಮೊದಲಾದ ಹೀನ ಪ್ರಾಣಿಗಳು ಕೂಡ ಭಗವಂತನ ಕುರಿತಾದ ಶ್ರವಣಕ್ಕೆ ಹಾತೊರೆದದ್ದು, ಏಕಾದಶಿ ಮೊದಲಾದ ಆಚರಣೆಗಳನ್ನು ಮಾಡ್ತಿದ್ದದ್ದು, ಇದನ್ನು ನಾವು ಕೇಳಿರ್ತೇವೆ. ಇದು ಬನ್ನಂಜಿ ಗೋವಿಂದಾಚಾರ್ಯ ಹೇಳ್ತಿದ್ದಂಥ ಒಂದು ಮಾತು ನನಗೆ ಕಥೆ ಕೇಳಿ ಬರ್ತಿತ್ತು. ಇಲ್ಲಿ ಗದಗಿನ ಹತ್ರ ರೋಣ ಅಂತ ಒಂದು ಜಾಗ, ಅಲ್ಲಿ ಒಬ್ಬರ ಮನೆಯಲ್ಲಿ ಒಂದು ನಾಯಿ ಪ್ರತಿನಿತ್ಯ ಆಹಾರ ಇತ್ಯಾದಿಗಳನ್ನು ತಗೋತದೆ. ಆದರೆ ಏಕಾದಶಿ ದಿವಸ ಮಾತ್ರ ಯಾವುದೇ ಆಹಾರವನ್ನು ತಗೊಳ್ಳದೆ ನದಿಯಲ್ಲಿ ಸ್ನಾನ ಮಾಡಿ ಶುದ್ಧವಾದ ಜೀವನವನ್ನು ನಡೆಸ್ತಾ ಇತ್ತು ಅಂತ ಹೀಗೆ ಒಬ್ಬರ ಮನೆಯಲ್ಲಿದ್ದ ನಾಯಿಯ ಕಥೆಯನ್ನು ಗೋವಿಂದಾಚಾರ್ಯರು ಹೇಳ್ತಿದ್ದದನ್ನು ನಾನು ಕೇಳಿದ್ದೀನಿ. ಹೀಗೆ ತಿರ್ಯಕ್ ಪ್ರಾಣಿಗಳು ಅಂತ ಅವ್ರ ಬಗ್ಗೆ ನಾವು ಇದನ್ನು ತಿಳ್ಕೊಳ್ಬೇಕು. ಅದ್ಭುತ ಪರಾಕ್ರಮ ಪರಾಯಣ ಶೀಲ ದಕ್ಷಾಹ ಅಂತ ಅಲ್ಲಿ ಶಬ್ದ ಇದೆ. ಅದ್ಭುತ ಪರಾಕ್ರಮ ಅಂದರೆ ಈ ಅದ್ಭುತವಾದ ಪರಾಕ್ರಮ ಇದ್ದಂತಹ ಭಗವಂತ, ಆ ಭಗವಂತನ ಬಗ್ಗೆ ಆಸಕ್ತರಾದವರು. ತತ್ಪರಾಯಣ ತತ್ಶೀಲಾ ತಚ್ಚಿಕ್ಷಾಶ್ಚ ಅಂತ ಆಚಾರ್ಯರು ಅದಕ್ಕೆ ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಅದ್ಭುತ ಪರಾಕ್ರಮನಾದ ಭಗವಂತನನ್ನೇ ಅವಲಂಬಿಸಿದವರು. ತನ್ನಿಷ್ಠಾ ತತ್ಪರಾಯಣ ಅಂತ ಭಗವದ್ಗೀತಾದಲ್ಲಿ ಬಂದಂತೆ. ತತ್ಶೀಲಾ ಅಂದರೆ ಮೂಲ ಸ್ವಭಾವವೇ ಅವ್ರದ್ದು ಆಗಿದೆ. ಈ ಜನ್ಮದಲ್ಲಿ ಕೂಡ ಅವನನ್ನೇ ಅವಲಂಬಿಸಿ ತತ್ಪರಾಯಣರಾಗಿದ್ದಾರೆ. ತತ್ಶಿಕ್ಷಾಶ್ಚ, ಶಿಕ್ಷಾ ಅಂದರೆ ಶ್ರವಣ ಮನನ ಧ್ಯಾನ ಜಿಜ್ಞಾಸ. ತಮಗೆ ಎಷ್ಟು ಉಚಿತವೋ, ತಮಗೆಷ್ಟು ಸಾಧ್ಯವೋ ಅಷ್ಟು ಭಗವಂತನ ಕುರಿತು ಶ್ರವಣ ಮನನ ಧ್ಯಾನಗಳನ್ನು ಮಾಡುವವರು ಅಂತದ್ದು ತಾತ್ಪರ್ಯ. ಅದರಿಂದ ಸ್ತ್ರೀಯರಿರಲಿ, ಶೂದ್ರರಿರಲಿ, ಹೂಣರಿರಲಿ, ಶಬರರಿರಲಿ, ಯಾರೇ ಇರಲಿ, ಅವರೆಲ್ಲರೂ ಕೂಡ ಈ ಭಗವಂತನ ಕುರಿತಾದ ಮಾರ್ಗದಲ್ಲಿದ್ದರೆ ಸದ್ಗತಿಯನ್ನು ಪಡೆದೇ ಪಡಿತಾರೆ. ಹೀಗಿರುವಾಗ ಶ್ರುತಧಾರಣ, ಯಾರು ಸ್ವಾಭಾವಿಕವಾಗಿ ಅನೇಕ ಜನ್ಮಗಳಲ್ಲಿ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡ್ತಿದ್ದಾರೆ, ಸಾಧನೆಯಲ್ಲಿ ಮುಂದೆ ಹೋಗಿದ್ದಾರೆ, ಅವರು ಸದ್ಗತಿಯನ್ನು ಪಡಿತಾರೆ ಅನ್ನೋದಕ್ಕೆ ನಾವು ಏನು ಹೇಳಬೇಕಾಗಿದೆ ಅಂತ ಅದರ ತಾತ್ಪರ್ಯ. ತಿರ್ಯಕ್ ಜೀವ ಅನ್ನೋದಕ್ಕೆ ಜನಿತಾರ್ಯಾದಯೋಪಿ ಅಂತ ಯಾದವಾರ್ಯರು ಬರೆದಿದ್ದಾರೆ. ಜನಿತಾರಿ ಅಂತ ಒಂದು ಪಕ್ಷಿ, ಅದೊಬ್ಬ ಮುನಿಯೇ ಆ ಪಕ್ಷಿಯ ರೂಪದಲ್ಲಿದ್ದ ಅಂತ ಮಹಾಭಾರತದಲ್ಲಿ ಕಥಾ ಇದೆ. ಅದ್ಭುತ ಪರಾಕ್ರಮ ಅಂತಿದೆಯಲ್ಲ, ಅದ್ಭುತ ಪರಾಕ್ರಮ ಅಂದರೆ ಅದ್ಭುತವಾದ ಕ್ರಮ ಇದ್ದವನು. ತ್ರಿವಿಕ್ರಮ ಹೇಗೆ, ತ್ರಿವಿಕ್ರಮ ಅಂದರೆ 3 ಹೆಜ್ಜೆ ಉಳ್ಳವನು ಅಂತ ಅರ್ಥ. ಅದ್ಭುತ ಕ್ರಮ ಅಂದರೆ ಅದ್ಭುತವಾದ ಸ್ಟೆಪ್, ಅವನ ಆಲೋಚನೆ, ಅವನ ಕ್ರಿಯೆ ಎಲ್ಲವೂ ಅದ್ಭುತ ಅಂತ ಈಗ ಅದರ ತಾತ್ಪರ್ಯ ಆಗ್ತದೆ. ಇಲ್ಲಿ ಭಗವದ್ಗೀತಾದಲ್ಲಿ ಪಾಪಯೋನಯ ಮತ್ತು ಭಾಗವತದಲ್ಲಿ ಪಾಪಜೀವ ಅಂತ ಬಂತಲ್ಲ, ನನಗೆ ಇನ್ನೊಂದು ಮಾತು ನೆನಪಾಗ್ತದೆ.
ಈ ಏಪಿಸ್ಯುಃ ಪಾಪಯೋನೇಹ ಭಗವದ್ಗೀತಾದಲ್ಲಿ 9ನೇ ಅಧ್ಯಾಯದಲ್ಲಿ ಮತ್ತೆ ಯಾರೇ ಪಾಪಿ ಜೀವಿಗಳಿದ್ರೆ ಅಂತ. ಆ ಪಾಪ ಜೀವಿಗಳು ಅನ್ನೋದನ್ನ ಸ್ತ್ರೀ ಶೂದ್ರರು ಮತ್ತು ವೈಶ್ಯರಿಗೆ ನಾವು ಅನ್ವಯ ಮಾಡಿ ನೋಡಬೇಕಾಗೇ ಇಲ್ಲ. ಸಂಸ್ಕೃತದ ಶ್ಲೋಕಗಳನ್ನು ಅವು ಹೇಗೂ ಅನ್ವಯ ಮಾಡಲಿಕ್ಕೆ ಬರ್ತದೆ ನಮಗೆ. ಸ್ತ್ರೀಯರು, ವೈಶ್ಯರು, ಶೂದ್ರರು ಯಾರನ್ನು ನೀವು ಕೀಳು ಅಂತ ತಿಳಿದಿದ್ದೀರೋ ಅವರೂ ಮುಕ್ತಿಯನ್ನು ಪಡಿತಾರೆ. ಇನ್ನು ಏಪಿಸ್ಯುಃ ಪಾಪಯೋನಯ, ಮತ್ಯಾರೇ ಜಗತ್ತಿನಲ್ಲಿ ಪಾಪಿಗಳಾದವರಿದ್ದರೆ ಅವರೂ ಮುಕ್ತಿಯನ್ನು ಪಡಿತಾರೆ. ಪಾಪಯೋನಿ ಅನ್ನೋದನ್ನು ಸ್ತ್ರೀ ಶೂದ್ರಿಗೆ ನಾವು ಅನ್ವಯಿಸಿ ನೋಡಬೇಕಾಗೇ ಇಲ್ಲ. ತೇಪಿಯಾಂತಿ ಪರಾಮಗತಿಂ, ಪರಗತಿಯನ್ನು ಹೊಂದುವವರು ಯಾರು? ಯಾರೇ ಪಾಪಜೀವಿಗಳಿದ್ರು ಅವರೂ ಪಡಿತಾರೆ, ಸ್ತ್ರೀಯರು ಪಡಿತಾರೆ, ವೈಶ್ಯರು ಪಡಿತಾರೆ, ಶೂದ್ರರು ಪಡಿತಾರೆ ಅಂತ. ಪಾಪಯೋನಿ ಅನ್ನೋದನ್ನು ಸ್ತ್ರೀ ಶೂದ್ರ ವೈಶ್ಯರಿಗೆ ಅನ್ವಯ ಮಾಡದೇ ವ್ಯಾಖ್ಯಾನ ಮಾಡಲಿಕ್ಕೂ ಸಾಧ್ಯ ಇದೆ. ಹಾಗೆ ಇಲ್ಲಿ ಬಂದಂತಹ ಪಾಪಜೀವ ಅನ್ನೋ ಶಬ್ದವನ್ನು ಕೂಡ ಸ್ತ್ರೀ ಶೂದ್ರ ಹೂಣ ಶಬರಾಹ ಅನ್ನೋದಕ್ಕೆ ಅನ್ವಯ ಮಾಡದೇನೂ ವ್ಯಾಖ್ಯಾನ ಮಾಡಲಿಕ್ಕೆ ಸಾಧ್ಯ ಇದೆ. ಅದನ್ನು ವಿಶೇಷಣವಾಗಿ ಸ್ವೀಕಾರ ಮಾಡಬೇಕಾಗಿಲ್ಲ, ಅದೊಂದು ಪ್ರತ್ಯೇಕ ಕರ್ತೃಪದ. ಅದು ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ ಹೇಳಿರುವುದೇನಿದೆ, ಪಾಪಜೀವ ಅನ್ನೋದನ್ನು ವಿಶೇಷಣವಾಗಿ ಇಟ್ಕೊಂಡು ಮಾಡಿತ್ತು. ವಿಶೇಷಣ ಅಂತ ಇಟ್ಕೊಳ್ಳದೆ ಹೋದರೂ ಕೂಡ ಆಚಾರ್ಯರಿಗೆ ವಿರೋಧ ಏನಾಗೋದಿಲ್ಲ ಅಂತ ನಾನು ಅಭಿಪ್ರಾಯಪಟ್ಟಿದ್ದೆ. ಕೆಲವು ಪ್ರಾಚೀನ ಭಗವದ್ಗೀತಾದ ವ್ಯಾಖ್ಯಾನಕಾರರು, ಬಂಗಾಳದ ಕೆಲವರು ವ್ಯಾಖ್ಯಾನಕಾರರು ಹಾಗೆ ಮಾಡಿದ್ದಾರೆ ಅಂತ ವಿದ್ವಾಂಸರು ಹೇಳ್ತಾ ಇದ್ರು. ಉಳಿದವರು ಯಾರು ಏನು ಹೇಳಲಿ ಬಿಡಲಿ, ನಮ್ಮ ಗುರುಗಳು ಪೇಜಾವರ ಶ್ರೀಪಾದರು ಅವರು ಹಿಂದೆ ಇನ್ನು ಅವರು ಜೀವಿತರಾಗಿದ್ದಾಗ ಅವರ ಎದುರಿಗೆ ಒಂದು ಸೆಮಿನಾರ್ ನಡೆದಿತ್ತು. ನಾನು ಮಂಡಿಸಿದಂಥ ಅನೇಕ ವಿಚಾರಗಳು, ಕೆಲವು ಲೇಖನಗಳು ಕುರಿತಾಗಿ ಆ ಸೆಮಿನಾರ್ ಇತ್ತು. ಪಾಪಯೋನಿ ಅನ್ನೋದನ್ನು ಈ ಭಗವದ್ಗೀತಾದ ಕುರಿತಾದ ಅದು ಸಮಾವೇಶ ಇತ್ತು, ಹೊರತು ಈ ಭಾಗವತದ ಕುರಿತಾಗಿರಲಿಲ್ಲ. ಅದು ಪಾಪಯೋನಿ ಅನ್ನೋದನ್ನು ಸ್ತ್ರೀ ವೈಶ್ಯ ಶೂದ್ರಿಗೆ ಅನ್ವಯ ಮಾಡಲೇಬೇಕಂತ ಏನಿಲ್ಲ, ವಿಶೇಷಣ ಮಾಡಲೇಬೇಕಂತಿಲ್ಲ. ಪ್ರತ್ಯೇಕವಾಗಿ ಮಾಡಿಕೊಂಡು ಸ್ತ್ರೀ ಶೂದ್ರ ವೈಶ್ಯ ಮತ್ತು ಪಾಪಯೋನಿ ಅಂತ 4 ದಿನ ಕರ್ತೃವನ್ನು ಇಟ್ಕೊಳ್ಳಿಕ್ಕೂ ವ್ಯಾಖ್ಯಾನ ಮಾಡಲಿಕ್ಕೂ ಸಾಧ್ಯ ಇದೆ ಅಂತ ನಾನು ಹೇಳಿದೆ. ಕೆಲವು ವಿದ್ವಾಂಸರು ಅದನ್ನು ಒಪ್ಪಲಿಲ್ಲ, ಆದರೆ ಗುರುಗಳು ಮಾತ್ರ ಆ ವ್ಯಾಖ್ಯಾನವನ್ನು ಒಪ್ಪಿದ್ರು. ನಾನು ಹಾಗೆ ವ್ಯಾಖ್ಯಾನ ಮಾಡ್ತೀನಿ ಅನೇಕ ಬಾರಿ, ಅದು ಆಚಾರ್ಯರ ಅಭಿಪ್ರಾಯಕ್ಕೆ ವಿರುದ್ಧ ಏನಲ್ಲ ಅಂತ ಅವ್ರು ಹೇಳಿದರು. ಅವ್ರು ಹೇಳಿದ ಮೇಲೆ ಮತ್ತೆ ಇನ್ಯಾರು ಬೇರೆ ಯಾರು ಹೇಳಿದ್ರು ಅಷ್ಟೇ, ಹೇಳದೆ ಹೋದರೂ ಅಷ್ಟೇ, ಈ ವ್ಯಾಖ್ಯಾನ ನನಗೆ ಮನಸ್ಸಿಗೆ ಹೊಳೆದಿದೆ. ನಾವು ಭಾರತವನ್ನು, ಭಾಗವತವನ್ನು, ಗೀತೆಯನ್ನು ಅರ್ಥ ಮಾಡ್ಕೊಳ್ಳುವಾಗ ಸಂಸ್ಕೃತದ ಸೌಲಭ್ಯವನ್ನು ಗಮನಿಸಿ ಅದಕ್ಕೆ ಬೇರೆ ಬೇರೆ ರೀತಿಯಾಗಿ ಎಲ್ಲಿ ವಿಶೇಷಣ ಆಗ್ತದೆ, ಎಲ್ಲಿ ವಿಶೇಷಣ ಆಗೋದಿಲ್ಲ ಅನ್ನೋದನ್ನೆಲ್ಲ ನಾವು ಹಿಂದೆ ಮುಂದೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಶಾಸ್ತ್ರದಿಂದ ಅವಕಾಶ ಕೊಟ್ಟಿರ್ತಾರೆ. ಇದು ನನ್ನ ಆಲೋಚನೆ. ನಾನು ಹಾಗೆ ವ್ಯಾಖ್ಯಾನ ಮಾಡಿದ್ದಾಯಿತು. ಅನಂತ ತೀರ್ಥರೇ ನಾನು ಈ ವ್ಯಾಖ್ಯಾನ ಮಾಡಿದ್ದನ್ನು ಸಮರ್ಥಿಸಿದ್ದಾರೆ. ಅವ್ರ ವ್ಯಾಖ್ಯಾನ ಹಾಗೇ ಇದೆ. ಅದು ಒಂದು ನನ್ನ ಗಮನಕ್ಕೆ ಬಂತು. ಈಗ ಕೊನೆಯದಾಗಿ ಅದನ್ನು ಹೇಳಬೇಕಾಗಿದೆ. ಪಾಪಜೀವಾ ಅಂದರೆ ಪಾಪ ನಿರ್ಮಿತ ಶರೀರ, ಪಾಪದಿಂದ ಇಂಥ ಶರೀರವನ್ನು ಪಡೆದವರು. ಯೇ ಸರ್ವಲೋಕೇಶ್ವಪಿ ಸ್ತ್ರೀಶೂದ್ರ ಶಬರತ್ವೇನ ತೃಪ್ತ ಜೀವಾ ತೇಷಾಂ ಶರೀರಂ ಪಾಪನಿತ್ಯಂ ನಿಮಿತ್ತಂ ನ ಭವತಿ. ಜಗತ್ತಿನಲ್ಲಿರುವ ಎಲ್ಲ ಸ್ತ್ರೀಯರು, ಶೂದ್ರರು, ಶಬರರೆಲ್ಲರೂ ಪಾಪದಿಂದ ಹುಟ್ಟಿದ ಶರೀರವನ್ನು, ಅವರ ಶರೀರವೇನು ಪಾಪದಿಂದ ಹುಟ್ಟಿದ್ದಲ್ಲ. ಆದ್ದರಿಂದ ಹೇಗೆ ವ್ಯಾಖ್ಯಾನ ಮಾಡಬೇಕು ಅಂದರೆ, ತಸ್ಮಾತ್ ಸ್ತ್ರೀ ಶೂದ್ರ ಹೂಣ ಶಬರಾಶ್ಚ ಪಾಪಜೀವಾಶ್ಚ ಇತಿ ವಿಭಾಗೇನ ಯೋಜನೀಯಂ ಅಂತ ಹೆಸರು ಬರೆದಿದ್ದಾರೆ. ಸ್ತ್ರೀಯರು, ಶೂದ್ರರು, ಹೂಣರು ಇದೊಂದು ಬೇರೆ, ಪಾಪಜೀವಿಗಳು ಅಂತ ಇನ್ನೊಂದು ಕರ್ತೃವೇ ಬೇರೆ, ವಿಭಾಗನೇ ಮಾಡ್ಕೋಬೇಕು ಅಂತ. ಅದನ್ನ ಇಲ್ಲಿ ವಿಶೇಷವಾಗಿ ಹೇಳಲೇಬೇಕು ಅಂತಿಲ್ಲ. ಭಾರತ ದರ್ಶನದ ಅನುವಾದದಲ್ಲಿ ಕೂಡ ಭಗವಂತನಲ್ಲಿ ಶರಣಾಗತಿ ಮಾಡುವ ಶೀಲ ಸ್ವಭಾವವನ್ನು ಹೊಂದಿದ್ದ ಪಕ್ಷದಲ್ಲಿ ಅವರು ಯಾವುದೇ ವರ್ಣ, ಜಾತಿ, ಜನಾಂಗ, ಲಿಂಗಗಳಿಗೆ ಸೇರಿದ್ದರು, ಪಾಮರರು ಪಾಪಜೀವಿಗಳೂ ಆಗಿದ್ದರು ಅಂತ ಹೀಗೆ ಅರ್ಥ ಮಾಡಿದ್ದಾರೆ. ಪಾಮರರು ಪಾಪಜೀವಿಗಳು ಅನ್ನೋದು ಆ ವರ್ಣ, ಜಾತಿ, ಜನಾಂಗಕ್ಕೆ ವಿಶೇಷವಾಗಿ ಅವರು ಮಾಡಿಕೊಂಡಂತೆ ಕಾಣಿಸ್ತದೆ. ಆದರೆ ಯಾಕೆ ಹಾಗೆ ಅವರು ಪಾಪಜೀವಿಗಳು ಅಂತನ್ನೋದನ್ನು ಅವರು ವಿವರಿಸಿಲ್ಲ. ಸ್ತ್ರೀಯರು ಯಾಕೆ ಪಾಪಜೀವಿಗಳು ಅನ್ನೋದನ್ನು ಅನೇಕ ಅನುವಾದಗಳಲ್ಲಿ ಕಾಣೋದು ಸಾಧ್ಯ ಇಲ್ಲ. ಅದು ಆಚಾರ್ಯರ ಗೀತಾ ತಾತ್ಪರ್ಯದ ಹಿನ್ನೆಲೆಯಲ್ಲಿ ಮಾತ್ರ ನಮಗೆ ಅರ್ಥ ಆಗುವಂತಹ ವಿಚಾರ. ಅದರೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನಂದು ಹುಸಿಗೆ ಹಾಕಿದಿರುವ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ವಸ್ತು.